ಅದಕ್ಕೋಸ್ಕರ ಹೇಳಿದೆ, ಒಂದು ದೊಡ್ಡ ಕುಟುಂಬದಲ್ಲಿ ಯಾವನೊಬ್ಬ ಕಳ್ತನ ಮಾಡಿದಂದರೆ ಇಡೀ ಕುಟುಂಬಕ್ಕೆ RSSಗೆ BJPಗೆ ರಾಮನ ಬಗ್ಗೆ ಇರುವಂಥ ಭಕ್ತಿ ಶ್ರದ್ಧೆ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರು ನೀಡಿದ್ದ ದೇಣಿಗೆ ಹಣ ಹಾಗೂ ಆಭರಣಗಳು ಕಳ್ಳತನವಾಗಿರುವ ಆರೋಪ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮಾಜಿ DCM KS ಈಶ್ವರಪ್ಪ ಅವರು, ಕುಟುಂಬದಲ್ಲಿ ಒಬ್ಬರು ತಪ್ಪು ಮಾಡಿದರೆ ಎಲ್ಲರನ್ನೂ ದೂಷಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ DCM KS ಈಶ್ವರಪ್ಪ, ಈ ಸೂಕ್ಷ್ಮ ವಿಚಾರದಲ್ಲಿ ಅನೇಕರು RSS ಹಾಗೂ ಬಿಜೆಪಿಯನ್ನು ಎಳೆದು ತರುತ್ತಿದ್ದಾರೆ. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ರಾಜಕಾರಣ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಆದರೆ ತಪ್ಪು ಯಾರೇ ಮಾಡಿದ್ದರೂ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಲೂಟಿಯಾಗಿರುವುದು ಪ್ರಪಂಚದಾದ್ಯಂತ ಇರುವ ರಾಮ ಭಕ್ತರಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ಮತ್ತು ಇದರಿಂದ ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ ಎಂದು ಈಶ್ವರಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. 500 ವರ್ಷಗಳ ಹಿಂದೆ ಬಾಬ್ರಿ ಮಸೀದಿ ಕಟ್ಟಿಸಿದ್ದ ಜಾಗದಲ್ಲಿ ಭವ್ಯವಾದ ರಾಮ ಮಂದಿರವನ್ನು ನಿರ್ಮಿಸಲಾಗಿದ್ದು, ಇದಕ್ಕೆ ಸರ್ಕಾರದ ಯಾವುದೇ ಹಣವನ್ನು ಬಳಸದೆ ರಾಮ ಭಕ್ತರೇ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದರು. ಪ್ರಸ್ತುತ ಮಂದಿರದಲ್ಲಿ CCTV ಕ್ಯಾಮೆರಾವನ್ನು ತಿರುಚಿ ಸುಮಾರು 200 ಬೆಳ್ಳಿ ಇಟ್ಟಿಗೆಗಳು ಹಾಗೂ ಬಂಗಾರವನ್ನು ಕಳುವು ಮಾಡಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಆಡಳಿತ ವೈಫಲ್ಯದಿಂದಲೇ ಇಷ್ಟರ ಮಟ್ಟಿಗೆ ಕಳ್ಳತನ ನಡೆದಿದ್ದು, ಈ ಲೂಟಿ ಪ್ರಕರಣವು ರಾಮ ಭಕ್ತರಿಗೆ ಹಾಗೂ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ನೀಡಿದೆ. ಕಳ್ಳತನದ ಈ ಘಟನೆಯನ್ನು ಕೇಂದ್ರ ಸರ್ಕಾರ ಹಗುರವಾಗಿ ತೆಗೆದುಕೊಂಡಿಲ್ಲ ಎಂದ ಅವರು, ಲೂಟಿಕೋರರನ್ನು ತಕ್ಷಣವೇ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ KS ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೆ. ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆನ ಲೂಟಿ ಆಗಿರೋದು ಇಡೀ ಪ್ರಪಂಚದ ರಾಮ ಭಕ್ತರಿಗೆ ಆಘಾತ ತಂದಿದೆ. ಐನೂರು ವರ್ಷದ ಕೆಳಗಡೆ ಯಾರೋ ಬಾಬರ್ ಬಂದು ರಾಮ ಮಂದಿರವನ್ನು ಒಡೆದು ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ್ದ, ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಕೊಂಡು ಇಡೀ ದೇಶದ ಪ್ರಪಂಚದ ರಾಮ ಭಕ್ತರು ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿದ್ರು. ₹1 ಕೂಡ ಸರ್ಕಾರದಿಲ್ಲದೇನೆ ಚಿನ್ನ, ಬೆಳ್ಳಿ, ಸಾವಿರಾರು ಕೋಟಿ ಹಣವನ್ನು ರಾಮ ಭಕ್ತರು ಕೊಟ್ಟರು. ಆದರೆ ಮೊನ್ನೆ ಪತ್ರಿಕೆಯಲ್ಲಿ, TV ನೋಡಿ ತುಂಬ ಆಘಾತ ಆಯಿತು, ತುಂಬ ನೋವಾಯಿತು. ಒಂದು, ಈ ಲೂಟಿಕೋರರು ಯಾರಿದ್ದಾರೆ ಇವ್ರನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಉಗ್ರವಾದ ಒಂದು ಕ್ರಮ ತಗೊಳ್ಳೇಬೇಕು, ಇದರಲ್ಲೇನು ಅನುಮಾನ ಇಲ್ಲ. ಇದರಲ್ಲಿ ಯಾರ್ಯಾರಿದ್ದಾರೆ ತನಿಖೆ ಮುಖಾಂತರನೇ ಹೊರಗೆ ಬರಬೇಕು.
CCTV ಆ ಕ್ಯಾಮ್ರಾವನ್ನು 6 ತಿಂಗಳು ಮುಂಚೆನೇ ಹಾಳು ಮಾಡಿ 200 ಬೆಳ್ಳಿ 1 kg ಇಟ್ಟಿಗೆಗಳು ನಾಪತ್ತೆ, ಬಂಗಾರ ನಾಪತ್ತೆ. ಇದು ಓದಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾಗತ್ತೆ. ನಾನು ಹೇಳ್ತಾ ಇರೋದು, ಇದನ್ನ ಕೇಂದ್ರ ಸರ್ಕಾರ ಹಗುರವಾಗಿ ತಗೊಂಡಿಲ್ಲ ಅಂತ ನಾನು ನಂಬಿದ್ದೇನೆ. ಆದರೆ ಈ ದಿಕ್ಕಿನಲ್ಲಿ ಯೋಚನೆ ಹೆಂಗೆ ಮಾಡಿದ್ರು? ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. ನೋಡಿದ್ವಿ ನಾವು, ಕೇಳಿದ್ವಿ ನಾವು. ಅಯ್ಯಪ್ಪನ ದೇವಸ್ಥಾನದಲ್ಲಿ ಈ ರೀತಿ ಲೂಟಿ ಆಯಿತು, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲೂಟಿ ಆಯಿತು, ಕೇಳಿದ್ವಿ ನಾವು. ಆದರೆ ಇಷ್ಟರ ಮಟ್ಟಿಗೆ ಆಡಳಿತ ವೈಫಲ್ಯ, ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅನೇಕರು ಹೇಳ್ತಾರೆ ಅಲ್ಲಿರೋರೇ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಇದು BJP, RSS ಇದನ್ನೆಲ್ಲ ಇದರಲ್ಲಿ ರಾಜಕಾರಣ ಕೂಡ ತಂದುಬಿಟ್ರು. ಯಾರು ರಾಮ ಮಂದಿರ ಬೇಡ ಅಂತ ಹೇಳ್ತಾ ಇದ್ರು ಅವರಂತೂ ಬಹಳ ಜೋರಾಗಿ ಕೂಗ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನ ಯಾಕೆ ಕಟ್ಟಬೇಕು, ಆಸ್ಪತ್ರೆ ಕಟ್ಟಲಿ, ಶಾಲೆ ಕಟ್ಟಲಿ ಅಂತ ಹೇಳ್ತಿದ್ದವರು ಇವತ್ತು ಲೂಟಿ ಬಗ್ಗೆ ಅವ್ರ ಗಮನ ಹರಿಸ್ತಾ ಇರೋದು ತುಂಬ ಸಂತೋಷ. ಯಾರ್ಯಾರು ರಾಮನ ವಿರೋಧಿಗಳಿದ್ದರೋ ಅವರೂ ಕೂಡ ಇದನ್ನು ವಿರೋಧ ಮಾಡ್ತಿರೋದು ನಿಜಕ್ಕೂ ಸಂತೋಷವೇ. ನಾನು ಅದಕ್ಕೋಸ್ಕರ ಇದರಲ್ಲಿ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಆದಷ್ಟು ಬೇಗ ತಗೋಬೇಕು. ಇಲ್ಲಾಂದರೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಇರೋಂಥ ಗೌರವವನ್ನು ತೆಗೆಯಂಥ ಪ್ರಯತ್ನ ಅಂತ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಯಾರೇ ಇದ್ರು, ಅಕಸ್ಮಾತ್ ಇದ್ರು ಅಂದ್ಕೊಳ್ಳಿ, ಒಂದು ಕುಟುಂಬದಲ್ಲಿ 10 ಫ್ಯಾಮಿಲಿ ಇರುತ್ತೆ. ಯಾವನೊಬ್ಬ ಕಳ್ತನ ಮಾಡಿರ್ತಾನೆ, ಇಡೀ ಕುಟುಂಬವೇ ಕಳ್ತನ ಮಾಡಿದೆ ಅಂತ ಹೇಳೋಕ್ಕಾಗತ್ತಾ? RSS, BJP ಇದನ್ನೆಲ್ಲ ತರ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಅವರ ದೇಶಭಕ್ತಿ ಬಗ್ಗೆ, ಧರ್ಮ ಭಕ್ತಿ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಭಕ್ತಿ ಬಗ್ಗೆ ಯಾರೂ ಅನುಮಾನ ಮಾಡೋಂಥ ಪ್ರಶ್ನೆ ಇಲ್ಲ. ನೀವೇ ಹೇಳ್ದಂಗೆ ಅಕಸ್ಮಾತ್ ಯಾರೊಬ್ಬರು ಇದ್ದರೆ, ಗೊತ್ತಿಲ್ಲ ನನಗೆ, RSSನಲ್ಲೋ BJP ಇದ್ದವರು ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾರೆ ಇದ್ದರೆ ಅವ್ರಿಗೆ ಕ್ರಮ ತಗೋಬೇಕು. ಅದನ್ನು ಸಮರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳಿದೆ, ಒಂದು ದೊಡ್ಡ ಕುಟುಂಬದಲ್ಲಿ ಯಾವನೊಬ್ಬ ಕಳ್ತನ ಮಾಡಿದಂದರೆ ಇಡೀ ಕುಟುಂಬಕ್ಕೆ, RSSಗೆ, BJPಗೆ ರಾಮನ ಬಗ್ಗೆ ಇರೋಂಥ ಭಕ್ತಿ, ಶ್ರದ್ಧೆ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ಟ್ರಸ್ಟ್ ಬಗ್ಗೆ ಹೇಳ್ರಿ, ಬರೀ ಟ್ರಸ್ಟ್ ಅಲ್ಲ, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಅರೆ ಏನು ಪತ್ರಿಕೆ TV ನೋಡಿದ ತಕ್ಷಣ ಏನು ಮೋದಿಯವರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಕೇಂದ್ರ ಸರ್ಕಾರ ಬಂತು, ಈಗೇನು ಮಾಡ್ತಾರೆ, ಯೋಗಿ ಬಗ್ಗೆ ಹೇಳ್ತಾರೆ, ಮೋದಿ ಬಗ್ಗೆ ಹೇಳ್ತಾರೆ, ಹೇಳಿ, ನಂದೇನು ಅಭ್ಯಂತರ ಇಲ್ಲ. ಅಲ್ಲ, ಬಂದ ಇದು ಮುಗಿಸ್ತೀನಿ. ಆ ತಾಯಿ ಸೀತೆ ಬಗ್ಗೆನೇ ಅನುಮಾನ ಮಾಡಿದ್ರು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ರಾಮ ಮಂದಿರವ ಇತಿಹಾಸ ಸೃಷ್ಟಿ ಮಾಡಿದ ಎಷ್ಟರ ಮಟ್ಟಿಗೆ ಸತ್ಯವೋ ಅಷ್ಟೇ ಯಾವ ಕಾರಣಕ್ಕೂ ಕೂಡ ಯಾವ ದುಷ್ಟರಿದ್ದಾರೆ, ಯಾರು ದ್ರೋಹಿಗಳಿದ್ದಾರೆ, ಲೂಟಿಕೋರರಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು. ಎಷ್ಟು ಮಟ್ಟಿಗೆ ಮಾತಾಡ್ತಾರೆ? ಒಬ್ಬ ಮುಸಲ್ಮಾನ್ ಕೂಡ ಇದರಲ್ಲಿ ಇಲ್ಲ. ಹಣ ಬೇಡ ಮುಸಲ್ಮಾನ್ ಲೂಟಿ ಮಾಡೋರಿಗೆ, ಉಗ್ರಗಾಮಿಗಳಿಗೆ.
ಆ ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಬೇಕು, ಅಯೋಧ್ಯೆ ರಾಮ ಮಂದಿರ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸಿಕ್ಕಲಿಲ್ವಾ? ಉತ್ತರ ಪ್ರದೇಶದ ಒಂದು ದಾವಣಗೆರೆ ಬಂದು ಇಲ್ಲಿ ಅರೆಸ್ಟ್ ಮಾಡಿದ್ರು. ಅಂತ ದೇಶದ್ರೋಹಿ ಉಗ್ರಗಾಮಿ ಮುಸಲ್ಮಾನರ ಬಗ್ಗೆ ಎಚ್ಚರಿಕೆಯಿಂದ ಇದ್ದೇ ಇದೆ ಸರ್ಕಾರ, ಅದ್ರಾಗೇನು ಅನುಮಾನ ಇಲ್ಲ. ಅವ್ರ ಉದ್ದೇಶ ಅದು. ಅದನ್ನು ಇಡೀ ರಾಮ ಭಕ್ತರು ಗಮನಿಸಬೇಕು. ಮಾಡಲಿ, ಯಾರು ಟೀಕೆ ಮಾಡ್ತಾರೋ ಟೀಕೆ ಮಾಡಲಿ. ಲೂಟಿ ಆಗಿರೋದು ಹೌದಾಗಿರ್ಬೇಕಾದ್ರೆ ಇದನ್ನು ಆ ಟೀಕೆಕಾರರಿಗೆ ಉತ್ತರ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಯಾರು ಇದು ಲೂಟಿ ಮಾಡಿದಾರೋ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೇಬೇಕು. RSS ಬಗ್ಗೆ BJP ಬಗ್ಗೆ ಆಪಾದನೆ ಮಾಡ್ತಾರಂತ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ.